ಕೋಸಂಬರಿಗೆ ಇದು ಕಾಬೂಲಿ ಕಡಲೆ ಇರುತ್ತಲ್ಲ ಅದು ಬೇಕು, ಅದು ಒಂದು 3/4 kg ಬೇಕು. ಯಾವ್ಯಾವ ಐಟಮ್ ಬೇಕೋ ಅದನ್ನು ಹೇಳು. ಮಾರ್ಕೆಟಿಗೆ ಹೋದಾಗ ಅದನ್ನು ನೋಡ್ತಿದ್ದಂಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗುತ್ತೆ. ಪಲಾವ್ಗೆ ರಾಯ್ತ ಬೇಕು, ಪೂರಿಗೆ ಸಾಗು, ಆಮೇಲೆ ಮಾಮೂಲಿ ನಾವು ಮಾಡೇ ಮಾಡ್ತೀವಲ್ಲ ಹುಳಿ ಮತ್ತು ಸಾರು, ಜೊತೆಗೆ ಮಜ್ಜಿಗೆ ಹುಳಿನೂ ಬೇಕು ಅಂತ ಹೇಳಿದ್ದಾರೆ. ಸರಿ ಅಮ್ಮ, ನಾನೇ ಹೋಗಿ ತಂದುಬಿಡ್ತೀನಿ. ಆಯ್ತಮ್ಮ. ಇಷ್ಟೆಲ್ಲ ಮಾಡಿದರೆ ಕೈಯಿಂದನೇ ಖರ್ಚಾಗುತ್ತೆ, ಆಮೇಲೆ ಖಂಡಿತ ಲಾಸ್ ಆಗುತ್ತೆ. ಅಮೂಲ್ಯ, ಸೈನ್ ಮಾಡಿ. ಏನಿದು? ನಿನ್ನೆ ನಿಮ್ಮ ತಂದೆ ಅಡ್ಮಿಟ್ ಆಗಿದ್ರಲ್ವಾ, ಟ್ರೀಟ್ಮೆಂಟ್ ಅಮೌಂಟು ಆಫೀಸ್ ಅಕೌಂಟಲ್ಲಿ ಡೆಬಿಟ್ ಆಗಿದೆ. ಸೊ ಅದು ನಿನ್ನ ಸ್ಯಾಲ್ರಿಲಿ ಕಟ್ಟಾಗಿ ಬರುತ್ತೆ ಅಂತ ಬಂದಿದೆ. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಅಮೌಂಟ್ ತುಂಬ ಜಾಸ್ತಿ ಇರೋದ್ರಿಂದ ಈ ಸಲ ನಿಮಗೆ ಸ್ಯಾಲ್ರಿನೇ ಬರಲ್ಲ. ಬಟ್ ಬಾಸ್ ನೆನೆ ಪೇರೆಂಟ್ಸ್ ಮೆಡಿಕಲ್ ಚಾರ್ಜಸ್ ಕೂಡ ಕವರ್ ಆಗುತ್ತೆ ಅಂದರು. ಹೌದಾ? ಅದು ಮ್ಯಾನೇಜ್ಮೆಂಟ್ ಸ್ಟಾಫ್ಗಿದ್ರೂ ಇರ್ಬೋದು, ಬಟ್ ಡೌನ್ ಲೆವೆಲ್ ಸ್ಟಾಫ್ಸ್ಗೆ ಅಂತ ಯಾವ ಪಾಲಿಸಿನೂ ಇಲ್ಲ. ನನ್ನ ವೇದಾಂತ್ಗೆ ಕನ್ಫ್ಯೂಸ್ ಆಗಿರಬೇಕು. ಯಾಕೆ ಅಮೂಲ್ಯ, ಪೇಪರಲ್ಲಿ ಏನಿದೆ ಅಂತ ಅರ್ಥ ಆಗಿಲ್ವಾ? ಮತ್ತೆ ಮತ್ತೆ ಓದ್ತಾ ಇದೆಯಾ? ನಾನು ಎಕ್ಸ್ಪ್ಲೇನ್ ಮಾಡಬೇಕಾ? ಬಟ್ ಸಿಂಪಲಾಗೆ ಮಾಡಿದ್ನಲ್ಲ. ಅರ್ಥ ಆಯಿತು ಸಾಹಿತ್ಯ, ಅದಕ್ಕೆ ಟೆನ್ಷನ್ ಆಗ್ತಿರೋದು. ಸದ್ಯಕ್ಕೆ ನಮ್ಮ ಮನೆಗೆ ನನ್ನ ಸ್ಯಾಲ್ರಿನೇ ಆಧಾರ, ಅದರಿಂದನೇ ಎಲ್ಲ ಆಗಬೇಕು. ಟ್ರೀಟ್ಮೆಂಟ್ ಹೆಸರಲ್ಲಿ ಕೈಗೆ ಸ್ವಲ್ಪನೂ ಬರಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಸಾಹಿತ್ಯ. ಅದು ಹೇಗಾಗುತ್ತೆ? ಅಮೌಂಟ್ ಅಷ್ಟಿದೆಯಲ್ಲ ಅಮೂಲ್ಯ. ಅಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ ಮಾಡ್ಕೊಳಕ್ಕಾಗಲ್ವಾ ಸಾಹಿತ್ಯ? ಒಂದು ಸಲಕ್ಕೆ ಡಿಡಕ್ಷನ್ ಎಲ್ಲ ಮುಗ್ದೋದ್ರೆ ಸುಲಭ ಅಲ್ವಾ ಅಮೂಲ್ಯ? ಅದು ಆಗಲ್ಲ ಸಾಹಿತ್ಯ. ಈ ತಿಂಗಳು ನಮ್ಮ ಅಕ್ಕನ ಮದುವೆ ಇದೆ, ಅದಕ್ಕೋಸ್ಕರ ಹಣ ಬೇರೆ ಕೂಡಿಡ್ತಿದ್ದೀನಿ. ಈ ತಿಂಗಳು ಸಂಬಳನೇ ಬರಲಿಲ್ಲ ಅಂದರೆ ಸರ್ವೈವ್ ಆಗೋದು ತುಂಬ ಕಷ್ಟ ಆಗುತ್ತೆ ಸಾಹಿತ್ಯ. ಐ ಆಮ್ ಸೋ ಸಾರಿ ಅಮೂಲ್ಯ, ಐ ಕಾಂಟ್ ಹೆಲ್ಪ್. ಪ್ಲೀಸ್ ಬೇಗ ಸೈನ್ ಮಾಡು. ಬೇರೆ ಏನೂ ದಾರಿನೇ ಇಲ್ವಾ ಸಾಹಿತ್ಯ? ಕಂಪನಿಗೆ ಮೋಸ ಮಾಡೋದಾದರೆ ತುಂಬ ದಾರಿ ಇದೆ, ಬಟ್ ನಾನು ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಅಮೂಲ್ಯ. ಇಲ್ಲ ಇಲ್ಲ, ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ. ಇರು, ನಾನು ಇದ್ರ ಬಗ್ಗೆ ಬಾಸ್ ಹತ್ರನೇ ಮಾತಾಡ್ತೀನಿ. ಅಮೂಲ್ಯ, ಒಂದು ನಿಮಿಷ. ವೇದಾಂತ್ ಬ್ಯುಸಿ ಇದ್ದಾರೆ, ಅಷ್ಟಕ್ಕೂ ಇಷ್ಟೊಂದು ವಿಷಯನೆಲ್ಲ ಅವ್ರ ತನಕ ತೊಗೊಂಡೋಗೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ಅದು ಹಾಗಲ್ಲ, ಅವ್ರು ಅಪ್ರೂವ್ ಮಾಡಿದ್ರೆ ಇನ್ಸ್ಟಾಲ್ಮೆಂಟಲ್ಲಿ ರಿಟರ್ನ್ ಮಾಡ್ಬೋದಲ್ಲ ಅಂತ ಅಷ್ಟೇ. ಅವರಿಗಿದೆಲ್ಲ ಒಂದು ವಿಷಯನ ಅಮೂಲ್ಯ. ಡು ಯು ರಿಯಲಿ ವಾಂಟ್ ಟು ಟಾಕ್ ಟು ಹಿಮ್? ಒಂದ್ಸಲ ಮಾತಾಡಿದ್ರೆ ಹೆಲ್ಪ್ ಆಗುತ್ತೇನೋ ಅಂತ. ಕಮಾನ್ ಅಮೂಲ್ಯ, ನಿಂಗಿಲ್ಲಿ HR ಅಂತ ನಾನಿದ್ದೀನಿ, ಆ್ಯಂಡ್ ಈ ಪೇಪರು ಪಕ್ಕ ಕಂಪ್ನಿ ಪಾಲಿಸಿ ಪ್ರಕಾರನೇ ಇದೆ. ಈಗ ನೀನು ಇದನ್ನು ತಗೊಂಡು ಬಾಸ್ ಹತ್ರ ಹೋದರೆ ಬೈಪಾಸ್ ಮಾಡ್ದಂಗೆ ಆಗಲ್ವಾ? HR ಆಗಿ ನನಗೂ ಕೆಟ್ಟ ಹೆಸರು. ಸ್ಟಾಫ್ಸ್ ಎಲ್ಲ ಸುಮ್ಮನೆ ನಿನ್ನ ಬಗ್ಗೆನೂ ತಪ್ಪಾಗಿ ಮಾತಾಡ್ತಾರೆ. ಸೊ ಪ್ಲೀಸ್ ಸೈನ್ ಮಾಡು. ನನ್ನ ಹುಡುಗನ ಮೇಲೆ ಕಣ್ಣು ಹಾಕಿದ್ರೆ ನಾನು ಸುಮ್ಮನಿರ್ತೀನಿ ಅಮೂಲ್ಯ? ನಾನಲ್ಲ, ಯಾವ ಹುಡುಗಿನೂ ಸುಮ್ಮನಿರಲ್ಲ. ಅಂಥದ್ರಲ್ಲಿ ನಂದೊಂದು ಕೈ ಮೇಲೆ ಅಷ್ಟೇ. ಲಾಸ್ ಆಗುತ್ತಾ? ಹೇಗೆ? 50 ರೂಪಾಯಿ ಕಮ್ಮಿಗೆ ಒಳ್ಳೆ ಅಕ್ಕಿ ಸಿಗಲ್ಲ. ಇಷ್ಟು ಜನ ಕೈ ಕಷ್ಟೇ ಮಾಡಬೇಕು ಅಂದರೂ ಕಡಿಮೆ ಅಂದರೆ 25 kg ಅಕ್ಕಿ ಬೇಕು. ಪಲಾವು, ಆಂಬೋಡೆ, ಸಾಗು ಅಂತೀರ, ಈರುಳ್ಳಿಗೆ ಎಷ್ಟಾಯಿತು? ಇನ್ನು ಮಿರ್ಚಿ ಬೇರೆ ಅಂತ ಬರ್ಸಿದ್ದೀರಾ, ಕಡಲೆ ಹಿಟ್ಟು. ಇನ್ನು ನಾರ್ಮಲ್ ಎಣ್ಣೆ ಅಂತಾದರೂ 4 ಪ್ಯಾಕೆಟ್ ಬೇಕೇ ಬೇಕು.
ಕೊನೆಗೆ ಇದನ್ನೆಲ್ಲ ಒಟ್ಟು ಲೆಕ್ಕ ಮಾಡಿ 100 ಜನಕ್ಕೆ ಅಂತ ಅಂದಾಜಲ್ಲಿ ಲೆಕ್ಕ ಬಾಗಿಸಿದ್ರೆ ಅಂದಾಜಲ್ಲಿ 140 ರೂಪಾಯಿ ಆಗುತ್ತೆ. ಇನ್ನು ಇದನ್ನೆಲ್ಲ ತರೋದು, ಡೆಲಿವರಿ ಮಾಡೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಗ್ಯಾಸ್ ಚಾರ್ಜು, ಕೊನೆಗೆ ನಿಮ್ಮ ಲೇಬರ್ ಚಾರ್ಜಸ್ ಎಲ್ಲ ಲೆಕ್ಕ ಹಾಕಿದ್ರೆ 150 ದಾಟ್ಬಿಡಲ್ವಾ? ಅಯ್ಯೋ ದೇವ್ರೆ, ನಾನೆಲ್ಲ ಲೆಕ್ಕ ತಪ್ಪದೆ. ಈ ಹುಡುಗ ಹೇಳ್ತಿರೋದು ನಿಜಾನೇ, ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಈಗೇನಪ್ಪ ಮಾಡೋದು? ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ, ಊಟ ಯಾವತ್ತು ಕಾಂಬಿನೇಷನ್ ವರ್ಕ್ ಆಗುತ್ತೆ. ಕರ್ದಿ ಸ್ವೀಟ್ನ ಮೊದಲು ತಿಂದ್ಬಿಟ್ರೆ ಬಾಕಿದು ಯಾವುದು ಬೇಗ ಸೇರಲ್ಲ. ನಮ್ಮಿಂದ ಯಾರಿಗೂ ಮೋಸ ಆಗಬಾರ್ದು, ಆದರೆ ಊಟ ಮಾಡೋರಿಗೆ ರುಚಿ ಜೊತೆಗೆ ತೃಪ್ತಿನ ಸಿಗಬೇಕು. ಬಾಳೆ ಶೃಂಗಾರ ಮಾಡಿ ಅರ್ಧಕ್ಕರ್ಧ ವೇಸ್ಟ್ ಮಾಡೋ ಬದಲು ಸಿಂಪಲಾಗಿ ಕೂಡ ಅದ್ದೂರಿ ಊಟ ಮಾಡಿಸ್ಬೋದು. ಏನಪ್ಪ, ನಿಮ್ಮ ಹಿರಿಕರು ಯಾರಾದರೂ ಹೋಟ್ಲ್ ಇಟ್ಟಿದ್ರಾ? ಇಲ್ಲ, ನಂಗೆ ಊಟದ ಬೆಲೆ ತುಂಬ ಚೆನ್ನಾಗಿ ಗೊತ್ತು. ನಾನು ಮೆನು ಸೆಟ್ ಮಾಡ್ಕೊಡ್ತೀನಿ. ಅಲ್ಲ, ಅದು ಯಾವ ಆ್ಯಂಗಲ್ನಲ್ಲಿ ಇವಳು ನಮ್ಮ ಬಾಸ್ಗೆ ಸೂಟ್ ಆಗ್ತಾಳೆ ಅಂತ ಪ್ರೀತಿಸೋದು ಒಬ್ಬಳನ್ನ, ಮದುವೆ ಆಗೋದು ಇನ್ನೊಬ್ಬಳನ್ನ. ಇದು ಯಾಕೋ ಸರಿ ಇಲ್ಲಪ್ಪ. ಅಲ್ಲ, ಅಮೂಲ್ಯ ಮೇಡಮ್ ಮೇಲೆ ಬಾಸ್ಗೆ ಲವ್ ಇದೆ ಅಂತ ನನಗೆ ಅರ್ಥ ಆಗುತ್ತೆ, ಅಂಥದ್ರಲ್ಲಿ ನಮ್ಮ ಬಾಸ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಯತ್ತಾಗಿ ಅಮೂಲ್ಯ ಮೇಡಮ್ನ ಮದುವೆ ಆಗಿ ಇಂಥವ್ರನ್ನೆಲ್ಲ ನಮ್ಮ ಕಡೆ ಬಿಡ್ಬೋದಪ್ಪ. ದೊಡ್ಡ ಮನ್ಸು ಮಾಡಿ ಬಾಳು ಕೊಡ್ತಿದ್ವಿ. ಸರ್ ಸರ್ ಹೌದು, ವಾಟ್ಸ್ ದಿಸ್? ಸರ್, ಅದು ಅಮೂಲ್ಯನ್ ತಂದಿದ್ದು ಟ್ರೀಟ್ಮೆಂಟ್ ಅಮೌಂಟು ಅವ್ರ ಸ್ಯಾಲ್ರಿಯಿಂದ ಕಟ್ಟಾಗುತ್ತೆ ಅನ್ನೋದಕ್ಕೆ ಅಮೂಲ್ಯ ಸೈನ್ ಮಾಡಿರೋ ಡಾಕ್ಯುಮೆಂಟು. ನಿಮ್ಮ ಸೈನ್ ಆದಮೇಲೆ ಅಕೌಂಟ್ಸಿಗೆ ಕಳಿಸ್ಬೇಕು.